ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಡಿಯೋ. ಇವತ್ತು ಬಯಾಲಜಿಯ ಒಂದು 6 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನ ಕಲ್ತ್ಕೊಳ್ಳೋಣ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ಸ್ಗಳು ಗ್ಯಾರಂಟಿ ಬಂದೇ ಬರ್ತವೆ. ಹೌದು, ಕ್ವಶನ್ಸ್ಗಳನ್ನ ಕಲಿಯಬೇಕಾಗತ್ತೆ ನೀವು. ವಿತೌಟ್ ಎನಿ ಫರ್ದರ್ ಡಿಲೇ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲೈಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ತಲುಪಾಗುತ್ತೆ ಆ್ಯಂಡ್ ಪ್ರತಿಯೊಂದು ವಿಡಿಯೋ ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ ಸ್ಟಾರ್ಟ್ ದಿಸ್. ಫಸ್ಟ್ ಕ್ವಶನ್ ನೋಡಿ, ಇಂಜೆಕ್ಷನ್ ಆಫ್ ಅನ್ ಆ್ಯಂಟಿಬಾಡಿ ಅಗೇನ್ಸ್ಟ್ ಸ್ನೇಕ್ ಬೈಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಅಂತ ಕೇಳಿದ್ದಾರೆ. ಸೊ ಇದರ ಕ್ವಶನ್ನು ನೀವು ಟೈಮೇ ತೊಗೊಬಾರ್ದು, ಸೆಕೆಂಡ್ಸಲ್ಲಿ ಆನ್ಸರ್ ಮಾಡಬೇಕು. ನಿಮಗೆ ಯಾವುದು ಪ್ಯಾಸಿವ್ ಇಮ್ಯುನಿಟಿ ಯಾವುದು ಆ್ಯಕ್ಟಿವ್ ಇಮ್ಯುನಿಟಿ ಅಂತ ಗೊತ್ತಾದರೆ ಸಾಕು ನಿಮಗೆ, ಆಯಿತಾ. ಫಸ್ಟು ಇಮ್ಯುನಿಟಿ ಅಂದರೆ ಏನು ಅಂತ ತಿಳ್ಕೊಳ್ಳಿ. ದ ಎಬಿಲಿಟಿ ಆಫ್ ದ ಬಾಡಿ ಟು ಫೈಟ್ ಅಗೇನ್ಸ್ಟ್ ದ ಪ್ಯಾಥೋಜನ್ ಈಸ್ ಕಾಲ್ಡ್ ಆಸ್ ಇಮ್ಯುನಿಟಿ. ಅಂದರೆ ಒಂದು ಹೊರಗಡೆಯಿಂದ ಬರ್ತಕ್ಕಂಥ ಬಾಡಿನ ಲೈಕ್ ಒಂದು ಫಾರಿನ್ ಬಾಡಿ ಅಂತ ಏನಂತ ಅಂದ್ಕೊಳ್ಳಿ, ಅದ್ರ ಜೊತೆ ಫೈಟ್ ಮಾಡೋದು ನಿಮ್ಮ ಬಾಡಿಲಿರೋ ಪಾರ್ಟಿಕಲ್ಸು, ಅದನ್ನು ಇಮ್ಯುನಿಟಿ ಅಂತ ಕರೀತಾರೆ, ಆಯಿತಾ. ನಿಮ್ಮ ಹತ್ರ ಇಮ್ಯುನಿಟಿ ಪವರ್ ಜಾಸ್ತಿ ಇದ್ದರೆ ನಿಮಗೆ ಜ್ವರ ಬರೋಲ್ಲ, ಏನೂ ಆಗೋದಿಲ್ಲ, ಆಯಿತಾ. ನೆಕ್ಸ್ಟು, ಈಗ ಇಲ್ಲಿ ಯಾವ ಎಕ್ಸಾಂಪಲ್ ಆಗುತ್ತೆ ಇಲ್ಲಿ ಅಂತಂದರೆ ದಿಸ್ ವಿಲ್ ಬಿ ಪ್ಯಾಸಿವ್ ಇಮ್ಯುನಿಟಿ. ಏನಕ್ಕೆ ಅಂತಂದರೆ ಸ್ನೇಕ್ ಬೈಟ್ ಇಮಿಡಿಯೇಟಾಗಿ, ಆಯಿತಾ. ಇವಾಗ ಏನು ಮಾಡ್ತಾರೆ ಅಂತಂದರೆ ರೆಡಿಮೇಡಾಗಿ ಇಟ್ಕೊಂಡ್ರು ಆ್ಯಂಟಿಬಾಡಿನ ನಿಮ್ಮ ಒಡೆ ಇಂಜೆಕ್ಷನ್ ಮಾಡ್ತಾರೆ. ಆ್ಯಂಟಿಬಾಡಿಲಿ ಲೈಕ್ ಎರಡು ಥರ ಇರ್ತವೆ. ಒಂದು ಇಮ್ಯುನಿಟಿ ನಿಮ್ಗೆ ಕೊಡೋದ್ರಲ್ಲಿ ಎರಡು ಥರ ಇರ್ತವೆ. ಒಂದು ಪ್ಯಾಸಿವ್ ಇಮ್ಯುನಿಟಿ, ಇನ್ನೊಂದು ಆ್ಯಕ್ಟಿವ್ ಇಮ್ಯುನಿಟಿ ಅಂತ. ಆ್ಯಕ್ಟಿವ್ ಇಮ್ಯುನಿಟಿ ಯಾವಾಗ ಕೊಡುತ್ತೆ ಅಂತಂದರೆ ಲೈಕ್ ನಿಮಗೆ ಗೊತ್ತಿಲ್ಲದೆ ಯಾವುದಾದ್ರೂ ಆ್ಯಂಟಿಬಾಡಿ ನಿಮ್ಮ ಬಾಡಿ ಬಂದಾಗ ಅದಾಗದೇ ಆ್ಯಕ್ಟಿವೇಟ್ ಆಗಿಬಿಟ್ಟು ಅದನ್ನು ಕಿಲ್ ಮಾಡುತ್ತೆ, ರೆಸಿಸ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಪೋಲಿಯೋ ಇಂಜೆಕ್ಷನ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಅದೇ ಪ್ಯಾಸಿವ್ ಇಮ್ಯುನಿಟಿ ಆದರೆ ಈಗ ಸ್ನೇಕ್ ಬೈಡಿಂದ ರ್ಯಾಂಡಮ್ ಇನ್ಸ್ಟೆನ್ಸಸ್ ಆದಾಗ ನಿಮ್ಮ ಬಾಡಿಲಿ ಅದನ್ನೆಲ್ಲ ಸೋಮ ಇಟ್ಕೊಳ್ಳೋಕ್ಕಾಗೋದಿಲ್ಲ, ಆಯಿತಾ. ನಿಮ್ಗೆ ಗೊತ್ತಿಲ್ಲ ಸ್ನೇಕ್ ಪಾಯ್ಸನ್ನ ತೆಗಿಲಿಕ್ಕೆ ಹತ್ತಿರ ಸ್ನೇಕ್ ಪಾಯ್ಸನ್ ಹತ್ತಿರ ಯೂಸ್ ಮಾಡ್ತಾರೆ, ಆಯಿತಾ. ನಿಮ್ಗೆ ಗೊತ್ತಿಲ್ಲ, ಆದರೆ ಇದನ್ನು ಯೂಸ್ ಮಾಡೋಂಥದ್ದು. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ನಿಮ್ಮ ಬಾಡಿಲಿ ಸ್ಟೋರ್ ಮಾಡೋಕ್ಕಾಗೋದಿಲ್ಲ. ಸೊ ರ್ಯಾಂಡಮ್ ಆಗಿ ಇಟ್ಟಿರ್ತಾರೆ. ಸ್ನೇಕ್ ಬೈಟ್ ಇಂಥದ್ದಾದ ತಕ್ಷಣ ಆ ಆ್ಯಂಟಿಬಾಡಿನ ಲೈಕ್ ನಿಮಗೆ ಇಂಜೆಕ್ಟ್ ಮಾಡಿ ಪ್ಯಾಸಿವ್ ಇಮ್ಯುನಿಟಿನ ಜನ್ರೇಟ್ ಮಾಡಿ ಆ ಒಂದು ಪಾಯ್ಸನ್ನ ಅಲ್ಲೇ ಡೆಸ್ಟ್ರಾಯ್ ಮಾಡ್ತಾರೆ. ಸೊ ಈ ರೀತಿಯಾಗಿರುತ್ತೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಡಿ. ನೆಕ್ಸ್ಟ್ ಹೋಗೋಣ. ಸರ್ಟನ್ ಟ್ಯೂಮರ್ಸ್ ಆರ್ ಕಾಲ್ಡ್ ಆಸ್ ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್. ವೈ? ಬಿಕಾಸ್ ಇದು ವೆರಿ ಸಿಂಪಲ್ ಆನ್ಸರ್. ನಿಮಗೆ ಎರಡು ಕಾನ್ಸೆಪ್ಟ್ ಗೊತ್ತಾಗಿರುತ್ತೆ, ಬ್ಯಾನಿಗ್ನೆಂಟ್ ಟ್ಯೂಮರ್ ಮತ್ತು ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂತ ಅಂದ್ಬಿಟ್ಟು. ಬ್ಯಾನಿಗ್ನೆಂಟ್ ಟ್ಯೂಮರ್ ಅಂತಂದರೆ ಅದು ಯಾವುದೇ ರೀಜನ್ ಬೇರೆ ರೀಜನ್ಗೆ ಸ್ಪ್ರೆಡ್ ಆಗೋದಿಲ್ಲ, ಒಂದೇ ರೀಜನಲ್ಲಿ ನಿಮಗೆ ಕ್ಯಾನ್ಸರನ್ನು ಸ್ಪ್ರೆಡ್ ಮಾಡ್ತಾರೆ. ಈಗ ಒಂದೇ ರೀತಿಯಲ್ಲಿ ಕ್ಯಾನ್ಸರ್ ಇರುತ್ತೆ ನಿಮಗೆ. ಅದೇ ಮ್ಯಾಲಿಗ್ನೆಂಟ್ ಟ್ಯೂಮರ್ ಆದರೆ ಇದು ಬೇರೆ ಸೆಲ್ಸ್ಗಳಿಗೂ ಲೈಕ್ ಅಲ್ಲಿಂದ ಶೇರ್ ಮಾಡ್ಕೊಂಡು ಅವರ ಲೈಕ್ ಸೆಲ್ ಬರ್ನಿಂಗ್ನ ಅದು ಪೂರ್ತಿ ಸೆಲ್ಸ್ನ ಡೆಸ್ಟ್ರಾಯ್ ಮಾಡಿಬಿಡುತ್ತೆ. ಇದಕ್ಕೆ ಆನ್ಸರ್ ಒಂದು ಸಿ, ದೇ ಇನ್ವೇಡ್ ಆ್ಯಂಡ್ ಡ್ಯಾಮೇಜ್ ಸರೌಂಡಿಂಗ್ ಟಿಶ್ಯೂಸ್, ಆಯಿತಾ. ನೆಕ್ಸ್ಟ್ ನೋಡಿ, ದ ಟ್ರಾನ್ಸ್ಪೋರ್ಟ್ ಆಫ್ ವಿಚ್ ನ್ಯೂರೋ ಟ್ರಾನ್ಸ್ಮಿಟರ್ ಈಸ್ ಇನ್ಫೆಕ್ಟೆಡ್ ಬೈ ಕೊಕೇನ್. ಕೊಕೇನ್ ಅಂತಂದರೆ ನಿಮಗೆ ಜ್ಞಾಪಕ ಬರಬೇಕು, ದಿಸ್ ಇಸ್ ಅ ಡ್ರಗ್, ಆಯಿತಾ. ಡ್ರಗ್ಗನ್ನು ಇಂಜೆಕ್ಟ್ ಮಾಡಿದಾಗ ಬಾಡಿಲಿ ಯಾವ ಒಂದು ಹಾರ್ಮೋನ್ ಅಥವಾ ಯಾವೊಂದು ನ್ಯೂರೋ ಟ್ರಾನ್ಸ್ಮಿಟರ್ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ನಾವು ಯಾವುದಾದ್ರೂ ಕೆಲಸ ಮಾಡಿದಾಗ ನಮ್ಗೆ ಖುಷಿ ಸಿಗುತ್ತೆ, ಅದರಿಂದ ಪ್ಲೆಷರ್ ಸಿಗ್ತದೆ ಅಂತಂದರೆ ನಮಗೆ ಅಲ್ಲಿ ರಿಲೀಸ್ ಆಗುವಂಥ ಹಾರ್ಮೋನು ಡೋಪಮೈನ್. ನಿಮ್ಗೆ ಗೊತ್ತಿರಬೇಕು, ಡೋಪಮೈನ್ ಡಿಟಾಕ್ಸಿಫಿಕೇಷನ್ ದೊಡ್ಡ ಟಾಪಿಕೇ ಇದೆ. ಏನು ಅಂತಂದರೆ ನಿಮಗೆ ಈ ಡೋಪಮೈನ್ ಯಾವುದರಿಂದ ಬರ್ತದೆ ಅದನ್ನೆಲ್ಲ ರೆಡ್ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದ್ಬಿಟ್ಟು. ಡೋಪಮೈನ್ ಅಡಿಕ್ಷನು ತುಂಬ ಕೆಟ್ಟದು ಆ್ಯಂಡ್ ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗಬೇಡಿ. ಮಾಡಿದ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಆ್ಯಂಡ್ ನೀವು ಸತ್ತು ಹೋಗಬಹುದು. ಸೊ ಬಿ ಅವೇರ್ ಆಫ್ ದಿಸ್, ಡು ನಾಟ್ ಟ್ರೈ ಟು ಡೂ ಆಲ್ ದಿಸ್ ಥಿಂಗ್ಸ್, ಆಯಿತಾ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ, ಡೋಪಮೈನ್. ಫೋರ್ತ್ ಕ್ವಶನ್ ನೋಡಿ, ಇಟ್ಸ್ ವೆರಿ ಸಿಂಪಲ್. ಇನ್ ದ ಲೈಫ್ ಸೈಕಲ್ ಆಫ್ ಪ್ಲಾಸ್ಮೋಡಿಯಂ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಇನ್. ಇದಕ್ಕೆ ನೀವೇ ಆನ್ಸರ್ ಇರಬೇಕು, ಬಿಕಾಸ್ ಇದು ಡೆಡ್ ಈಸಿ ಕ್ವಶನು. ಲೈಫ್ ಸೈಕಲ್ ಆಫ್ ಪ್ಲಾಸ್ಮೋಡಿಯಂ ಎಲ್ಲ ಬರ್ತಿರ್ತೀರಾ, ಕಲ್ತಿರ್ತೀರಾ. ಐ ಹೋಪ್ ನಿಮ್ಗೆ ಗೊತ್ತಿರುತ್ತೆ ಇದು. ಎಸ್, ಕರೆಕ್ಟ್ ಆಪ್ಷನ್ ಡಿ, ಸ್ಟಮಕ್ ಆಫ್ ಮಸ್ಕಿಟೋ. ಫಿಫ್ತ್ ನೋಡಿ, ವೈಟ್ ರಸ್ಟ್ ರೆಸಿಸ್ಟೆಂಟ್ ವೆರೈಟಿ ಆಫ್ ಬ್ರಾಸಿಕಾ. ಇದಕ್ಕೊಂದು ಟೇಬಲ್ ಕೊಡ್ತೀನಿ ನಾನು ನಿಮಗೆ. ಈ ಟೇಬಲಲ್ಲಿ ಇದ್ರದ್ದೆಲ್ಲ ಇನ್ಫಾರ್ಮೇಷನ್ ಇದೆ. ಬ್ರಾಸಿಕಾ, ವೀಟು ಮತ್ತು ಕಾಲಿಫ್ಲವರು ಮತ್ತು ಕಾಪಿ ಮತ್ತು ಚಿಲ್ಲಿ, ಇದ್ರದ್ದೆಲ್ಲರದ್ದು ವೆರೈಟಿ ಮತ್ತು ರೆಸಿಸ್ಟೆಂಟ್ ಟು ಡಿವೈಸ್ ಇದ್ರದ್ದೆಲ್ಲ ಲಿಸ್ಟ್ ಇದೆ, ಅದನ್ನು ನಾನು ಕೊಡ್ತೀನಿ. ಬ್ರಾಸಿಕಾಗೆ ಪೂಸಾ ಸ್ವರಿನಿಮ್ ಅಂತ ಬರುತ್ತೆ ಒಂದು, ದಟ್ ಈಸ್ ಆಪ್ಷನ್ ಸಿ, ಪೂಸಾ ಸ್ವರಿನಿಮ್. ನನಗೆ ಪ್ರೊನೌನ್ಸಿಯೇಷನ್ ಸರಿಯಾಗಿ ಗೊತ್ತಾಗ್ತಿಲ್ಲ ಯಾವ ರೀತಿ ಮೋಸ್ಟ್ ಪ್ರಾಬಲ್ ಇದೇ ಥರ ಪ್ರೊನೌನ್ಸ್ ಮಾಡ್ತಾರೆ ಅಂತ ಅನಿಸುತ್ತೆ. ನೋಡೋಣ. ಈಗ ನೋಡಿ, 6th one ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪ್ಲಾಂಟ್ ಟಿಶ್ಯೂ ಕಾಂಟ್ ಬಿ ಯೂಸ್ಡ್ ಆಸ್ ಎಕ್ಸ್ಪ್ಲಾಂಟ್ ಇನ್ ದ ಟಿಶ್ಯೂ ಕಲ್ಚರ್ ಅಂತ ಕೇಳಿದ್ದಾರೆ. ಇಟ್ಸ್ ವೆರಿ ಸಿಂಪಲ್, ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್. ಯಾರು ಪೋಲೋನ್ಕೈಮಾ, ಲೈಕ್ ಪ್ಯಾರೆನ್ಕೈಮಾ, ಕೋಲನ್ಕೈಮಾ ಮತ್ತು ಸ್ಕ್ಲೀರೆನ್ಕೈಮಾ ಮತ್ತು ಮೆರಿಸ್ಟಮ್ ಇದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಅವರಿಗೆ, ಆಯಿತಾ. ಕೋಲನ್ಕೈಮಾ ಯಾವುದು? ಲಿವಿಂಗ್ ಲಿವಿಂಗ್ ಸೆಲ್ಸಿಂದ ಏನು ಮಾಡ್ಬೋದು, ಆರಾಮಾಗಿ ಇನ್ನೊಂದು ಪ್ಲಾನ್ ಜನರೇಟ್ ಮಾಡ್ಬೋದು. ಮೆರಿಸ್ಟಮ್ ಏನು, ಈಗ ತಾನೇ ಜನರೇಟ್ ಆಗ್ತಿರೋದು, ಅದನ್ನು ತೊಗೊಂಡ್ರೂ ಆರಾಮಾಗಿ ಇನ್ನೊಂದು ಪ್ಲಾನ್ನ ಜನರೇಟ್ ಮಾಡಬಹುದು, ಆಯಿತಾ. ಪ್ಯಾರೆನ್ಕೈಮಾ ಏನು, ಪ್ಯಾರೆನ್ಕೈಮಾದವರು ಲಿವಿಂಗ್ ಸೆಲ್ಸ್ ಇರ್ತವೆ. ಯೂಶ್ವಲಿ ಇನ್ನೊಂದು ಪ್ಲಾಂಟ್
ಒಂದು ಪ್ಲಾಂಟ್ ಟಿಶ್ಯೂನ ಇಟ್ಕೊಂಡು ಇನ್ನೊಂದು ಪ್ಲಾಂಟ್ನ ಜನರೇಟ್ ಮಾಡೋದು ಲಿವಿಂಗ್ ಸೆಲ್ಸಿಂದ, ಆಯಿತಾ. ಲಿವಿಂಗ್ ಸೆಲ್ಸಲ್ಲಿ ಕೋಲನ್ಕೈಮ ಮತ್ತು ಪ್ಯಾರೆನ್ಕೈಮ ಮತ್ತು ಮೆರಿಸ್ಟಮ್ 3 ಹತ್ರನೂ ಇರುತ್ತೆ. ಆದರೆ ಸ್ಕ್ಲೀರೆನ್ಕೈಮದಲ್ಲಿ ಲಿವಿಂಗ್ ಟಿಶ್ಯೂಸ್ ಇರೋದಿಲ್ಲ, ಇಲ್ಲಿ ಡೆಡ್ ಸೆಲ್ಸ್ ಇರ್ತವೆ. ಲಿವಿಂಗ್ ಸೆಲ್ಸ್ ಇರೋದಿಲ್ಲ, ಡೆಡ್ ಸೆಲ್ಸ್ ಇರ್ತವೆ. ಸೊ ಯು ಕಾಂಟ್ ಯೂಸ್ಡ್ ಆ್ಯಸ್ ಎನ್ ಎಕ್ಸ್ಪ್ಲಾಂಟ್, ಅದನ್ನು ಎಕ್ಸ್ಪ್ಲಾಂಟ್ ಥರ ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ ಆ ಒಂದು ಇದರಿಂದ ನೀವು ಒಂದು ಟಿಶ್ಯೂವಿಂದ ಒಂದು ಪ್ಲಾಂಟನ್ನು ಜನರೇಟ್ ಮಾಡೋಕ್ಕಾಗೋದಿಲ್ಲ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪ್ಲಾಂಟ್ ಟಿಶ್ಯೂ ಕಾಂಟ್ ಬಿ ಯೂಸ್ ಆಸ್ ಎಕ್ಸ್ಪ್ಲಾಂಟ್ ಇನ್ ಟಿಶ್ಯೂ ಕಲ್ಚರ್ ಈಸ್ ಆಪ್ಷನ್ ಡಿ ಸ್ಕ್ಲೀರೆನ್ಕೈಮ. ಇವತ್ತು ಈ 6 ಇಂಟ್ರೆಸ್ಟಿಂಗ್ ಟಾಪಿಕ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಏನಾದರೂ ಡೌಟ್ ಇದ್ದರೆ ಕೆಳಗಡೆ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಆ್ಯಂಡ್ ಇನ್ನೂ ಏನಾದರೂ ಡೌಟ್ ಇದ್ದರೆ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ MNOJ722ಗೆ ಬಂದು DM ಮಾಡಿ ಕೇಳಿ, ಮಾತಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಲರ್ನಿಂಗ್.